ಬ್ಲಾಕ್ ಕಾಂಗ್ರೆಸ್ ಸಮಿತಿ ಕುಷ್ಟಗಿ ಹನಮಸಾಗರ ವತಿಯಿಂದ ಕುಷ್ಟಗಿ ನಗರದ ಪಿಸಿಎಚ್ ಪ್ಯಾಲೇಸ್ದಲ್ಲಿ ದಿನಾಂಕ 23/1/2026 ಗುರುವಾರದಂದು ಕುಷ್ಟಗಿ ಹೋಬಳಿಯ ಕಾಂಗ್ರೆಸ್ ಕಾರ್ಯಕರ್ತರ ಸಮಾಲೋಚನಾ ಸಭೆಯಲ್ಲಿ ದಿಶಾ ಸಮಿತಿ ಸದಸ್ಯರಾದ ದೊಡ್ಡ ಬಸವನಗೌಡ ಪಾಟೀಲ್ ಭಯ್ಯಾಪೂರ ಅವರು ಮಾತನಾಡಿ, ಸಂಸದರಾದ ರಾಜಶೇಖರ್ ಹಿಟ್ನಾಳ್ ಅವರು ಕುಷ್ಟಗಿ ತಾಲೂಕಿನ ಹಲವಾರು ಅಭಿವೃದ್ಧಿ ಕುರಿತು ಹಾಗೂ ಇನ್ನೂ ಹೆಚ್ಚಿನ ಅನುದಾನವನ್ನು ತಾಲೂಕಿಗೆ ಕೊಡಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ಕೊಪ್ಪಳ ಲೋಕಸಭಾ ಸದಸ್ಯರಾದ ಕೆ ರಾಜಶೇಖರ್ ಹಿಟ್ನಾಳ್, ಲಾಡ್ಲೆ ಮಶಾಕ್ ದೋಟಿಹಾಳ್, ಉಮೇಶ್ ಮಂಗಳೂರು, ಬ್ಲಾಕ್ ಸಮಿತಿ ಅಧ್ಯಕ್ಷರಾದ ಚಂದ್ರಶೇಖರ್ ನಾಲತ್ವಾಡ್, ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಫಾರೂಕ್ ಡಲಾಯತ್, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾದ ಗೋಪಾಲರಾವ್ ಕುಲಕರ್ಣಿ ಬಿಜಕಲ್, ವಕೀಲರಾದ ಶಂಕರಗೌಡ ಪಾಟೀಲ್, ಸೋಮಶೇಖರ ವೈಜಾಪುರ, ಕಲ್ಲಪ್ಪ ತಳವಾರ್, ದೊಡ್ಡಯ್ಯ ಗದ್ದಡಕಿ, ಪ್ರಕಾಶ್ ರಾಠೋಡ್, ವಿಜಯಕುಮಾರ್ ನಾಯಕ್, ಮಾಲತಿ ನಾಯಕ್, ಶಕುಂತಲಾ ಹಿರೇಮಠ್, ನಿರ್ಮಲಾ ಕರಡಿ, ಆಯೇಷಾ ಖಾನ್, ಈರಣ್ಣ ಬಾದಾಮಿ, ಇಮಾಮಸಾಬ್ ಗರಡಿಮನಿ, ವೆಂಕಟೇಶ ಚೌಹಾಣ, ಕೇದಾರನಾಥ ತುರಕಾಣಿ ಸೇರಿದಂತೆ ಗ್ಯಾರಂಟಿ ಸಮಿತಿಯ ಸದಸ್ಯರು, ನೂರಾರು ಜನ ಕಾರ್ಯಕರ್ತರು, ಮುಖಂಡರಿದ್ದರು. ರಿಪೋರ್ಟರ್ ಭೀಮಸೇನ್ರಾವ್ ಕುಲಕರ್ಣಿ, ಕುಷ್ಟಗಿ ನಗರದ ಅತ್ಯಂತ ವಿಶ್ವಾಸಾರ್ಹ ಚಾನೆಲ್ ಜಿಎಂ ನ್ಯೂಸ್ ಕುಷ್ಟಗಿ. ನಮ್ಮ ಸುದ್ದಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಆಲ್ ಬೆಲ್ ಬಟನ್ ಪ್ರೆಸ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿರಿ. ನಮ್ಮ ಭಾಷಣಕ್ಕಿಂತ ನಮ್ಮ ಲೋಕಸಭಾ ಸದಸ್ಯರ ಮಾತುಗಳನ್ನು ಕೇಳಲಿಕ್ಕೆ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಪಕ್ಷದ ಬಗ್ಗೆ ಹಾಗೂ ಈಗ ನಡೀತಿರುವ ರಾಜಕೀಯ ಚಟುವಟಿಕೆ ಬಗ್ಗೆ ಸಾಕಷ್ಟು ಮಾತನಾಡಿದರೆ ನಾನು ಹೆಚ್ಚು ಮಾತನಾಡಕ್ಕೆ ಹೋಗೋದಿಲ್ಲ. ಎರಡೇ ಮಾತಿನಲ್ಲಿ ಹೇಳಕ್ಕೆ ಬಯಸ್ತೇನೆ. ಅದೇನೆಂದ್ರೆ, ಇವತ್ತು ಕಾಂಗ್ರೆಸ್ ಪಕ್ಷವು ಈ ದೇಶಕ್ಕೆ ಸಾಕಷ್ಟು ಕೊಡುಗೆಗಳನ್ನು ನೀಡಿದೆ. ಮನ್ರೇಗಾ ಆಗಿರ್ಬೋದು, ರೈಲ್ವೆ ಯೋಜನೆಗಳಾಗಿರ್ಬೋದು, 371 ಆಗಿರ್ಬೋದು, ಅಥವಾ ತೆರಿಗೆ ಪದ್ಧತಿ ಆಗಿರ್ಬೋದು, ಪ್ರತಿಯೊಂದು ಕೂಡ ಬಹಳ ಅರ್ಥಪೂರ್ಣವಾಗಿ ಕಾಂಗ್ರೆಸ್ ಪಕ್ಷ ನಿಭಾಯಿಸಿಕೊಂಡು ಬಂದಿದೆ. ಇವತ್ತಿನ ದಿನಮಾನಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ, ಇವತ್ತು ಕರ್ನಾಟಕಕ್ಕೆ ಸಾಕಷ್ಟು ಅನ್ಯಾಯ ಆಗ್ತಾ ಇದೆ. ಇವತ್ತು ಉದ್ಯೋಗ ಖಾತ್ರಿ ಯೋಜನೆಯನ್ನ ಬದಲಾವಣೆ ಮಾಡಿ ನಮ್ಮ ಗ್ರಾಮೀಣ ಮಟ್ಟಕ್ಕೆ ಅನ್ಯಾಯವನ್ನ ಎಸಗುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಅದು ಬಿಜೆಪಿ ಪಕ್ಷದ ನೇತೃತ್ವದ ಸರ್ಕಾರ. ಹಂತವಾಗಿ ಅವರು ಹಳ್ಳಿಗಳನ್ನು ಮುಗಿಸ್ತಾ ಇದ್ದಾರೆ. ಯಾಕಂದ್ರೆ ನಮ್ಮ ಹಳ್ಳಿಗಳು ಬೆಳೆದ್ರೆ, ನಮ್ಮ ಜನಗಳು ಉದ್ಧಾರ ಆದ್ರೆ ನಮಗೆ ಉಳಿಗಾಲ ಇಲ್ಲ ಅನ್ನೋದು ಗೊತ್ತು. ಒಂದು ಹೊಸ ಶಾಹಿ ನೀತಿ ಅನ್ನೋ ರೀತಿಯಲ್ಲಿ ಏನು ಉಳ್ಳವರದು ಎಲ್ಲ ಅನ್ನೋ ರೀತಿಯಲ್ಲಿ ಇವತ್ತು ಶ್ರೀಮಂತರ ಪರವಾಗಿ ಅಥವಾ ಒಂದೇ ಒಂದು ವರ್ಗದ ಜನರಿಗೋಸ್ಕರ ಈ ಸರ್ಕಾರ ಅನ್ನೋ ರೀತಿಯಲ್ಲಿ ಅವರು ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ನಮಗೆ ತೆರಿಗೆಯಲ್ಲಿ ಅನ್ಯಾಯ ಮಾಡಿದ್ದಾರೆ. ಪರಿಹಾರ ಕೊಡದಲ್ಲಿ ಪ್ರಕೃತಿ ವಿಕೋಪ ಇದರಲ್ಲಿ ಕೊಡುವ ಅನುದಾನದಲ್ಲಿ ಕೂಡ ಅನ್ಯಾಯನ ಕೇಂದ್ರ ಸರ್ಕಾರ ಮಾಡಿದೆ. ಅದನ್ನೆಲ್ಲ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಬಲಪಡಿಸುವ ಜೊತೆಗೆ ಬಿಜೆಪಿ ಪಕ್ಷಕ್ಕೆ ಒಂದು ತಕ್ಕ ಶಾಸ್ತಿಯನ್ನ ಮಾಡೋಣ ಅಂತ ಕೇಳ್ಕೊಳ್ತಾ, ಸಹೋದರರಾದ ರಾಜಶೇಖರ್ ಹಿಟ್ನಾಳ್ ಅಣ್ಣವರು, ನಾವು ಕೇಳ್ತಿರ್ತೀವಿ, ನಮ್ಮಿಲ್ಲೇ ರಾಯಚೂರು ಸಂಸದರಾದರೆ, ಬಾಗಲಕೋಟೆ ಸಂಸದರಾದರೆ, 5 ಬಾರಿ ಸಂಸದರಾದರೂ ಕರ್ನಾಟಕದಲ್ಲಿ ಇದ್ದಾರೆ. ಅವರು ಯಾವುದೇ ಒಂದು ಕೆಲಸವನ್ನು ಮಾಡದೇ ಇದ್ರು ಕೂಡ ಇವತ್ತು ಜನರನ್ನು ನೋಡೇ ಇಲ್ಲ. ಅವರು MP ಎಲ್ಲಿದ್ದಾರಂತೇಳಿ ಇವತ್ತು ನಮ್ಮ ರಾಜಶೇಖರ ಕಳೆದ ಒಂದು ವರ್ಷದಲ್ಲಿ ಕುಷ್ಟಗಿಗೆ ಒಂದು 50 ಬೇರೆ ಬಂದಿದೆ. ಅವ್ರೇನ್ ಹೇಳ್ತಾರೆ, ನಾವು ಏನ್ ಕೆಲಸ ಮಾಡ್ತೀವಿ ಅನ್ನೋದಕ್ಕಿಂತ ಜನರ ಸಂಪರ್ಕದಲ್ಲಿ ಇರಬೇಕು, ಏನ್ ಕಷ್ಟ ಅನ್ನೋದು ತಿಳ್ಕೋಬೇಕು ಫಸ್ಟ್, ಅಭಿವೃದ್ಧಿ ಆಮೇಲೆ. ಇವತ್ತು ನೋಡಿ, ರಾಜ್ಯಕ್ಕೆ ಅಭಿವೃದ್ಧಿ ವಿಚಾರದಲ್ಲಿ ಅವರು ಮೊದಲನೇ ಸ್ಥಾನದಲ್ಲಿದ್ದಾರೆ. ಬಂದಿರುವಂತ 5 ಕೋಟಿಯನ್ನು ಕೂಡ ಬಳಕೆ ಮಾಡಿರೋ ಯಾರಾದ್ರೂ ಸಂಸದರಿದ್ರೆ ಅದು ರಾಜಶೇಖರ್ ಹಿಟ್ನಾಳ್ ಅಂತ ಹೇಳಕ್ ಬಯಸ್ತೇನೆ. ಇನ್ನೂ ಒಂದು 4-5 ಕಾಮಗಾರಿಗಳು ಇನ್ನು ಅಪ್ರೂವಲ್ ಆಗ್ಬೇಕು. ಯಾಕಂದ್ರೆ ಅವರಿಗೆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಒಂದು ತಳಮಟ್ಟದಿಂದ ಅವರು ಅಧಿಕಾರವನ್ನು ಅನುಭವಿಸಿದ್ದಾರೆ. ಇಂಥ ಕ್ರಿಯಾಶೀಲ ವ್ಯಕ್ತಿಗಳು ನಮ್ಗೆ ಅವಶ್ಯಕತೆ ಇದೆ. ಅವರಲ್ಲಿ ನನ್ನದೊಂದು ಮನವಿ, ನಮ್ಮ ಮಾಂತ್ಯಕ್ಕವರು ಹೇಳಿದರು, ನಮ್ಮ ಕ್ಷೇತ್ರದಲ್ಲಿ
ಈ ಕೊಪ್ಪಳ ಜಿಲ್ಲೆಯಲ್ಲಿ ಎಲ್ಲರೂ ಕಾಳಜಿ ಮಾಡಬೇಕಾಗಿರುವಂತ ಕ್ಷೇತ್ರ ಯಾವ್ದಾದ್ರೆ ಕುಷ್ಟಗಿ ಕ್ಷೇತ್ರ ಅಂತ ಹೇಳಕ್ ಬಯಸ್ತೇನೆ. ಯಾಕೆ ಅಂದ್ರೆ ನಮ್ಮ ಕ್ಷೇತ್ರದ ದುರ್ದೈವ ಏನು, ರಾಜ್ಯದಲ್ಲಿ ಯಾವ ಸರ್ಕಾರ ಇರುತ್ತೆ ನಾವು ಆಪೋಸಿಟ್ ನಾವಿಲ್ಲಿ ಇರ್ತೀವಿ. ಇವತ್ತು ಸರ್ಕಾರ ಕೇಂದ್ರ ಇಲ್ಲಿ ನಮ್ಮ ರಾಜ್ಯದಲ್ಲಿ ಬಿಜೆಪಿ ಇದ್ದಾಗ ಇಲ್ಲಿ ಕಾಂಗ್ರೆಸ್, ಅಲ್ಲಿ ಕಾಂಗ್ರೆಸ್ ಇದ್ದಾಗ ಇಲ್ಲಿ ಬಿಜೆಪಿ. ಅದಕ್ಕೋಸ್ಕರ ಸ್ವಲ್ಪ ಅಭಿವೃದ್ಧಿ ಕೆಲಸಗಳು ಕುಂಠಿತವಾಗಿರ್ತವೆ. ಅದಕ್ಕೋಸ್ಕರ ತಾವು ಕೂಡ ಹೆಚ್ಚಿನ ಗಮನವನ್ನ ನಮ್ಮ ಕುಷ್ಟಗಿಗೆ ಹರಿಸಬೇಕು. ಇಲ್ಲಿ ಕುಷ್ಟಗಿಯ ಕನಸು, ಜನರ ಕನಸು ಏನಂದ್ರೆ ರೈಲ್ವೆ. ಆ ರೈಲ್ವೆ ಯಾವುದೇ ಯೋಜನೆ ಕೊಪ್ಪಳ ಜಿಲ್ಲೆಗೆ ಬಂದ್ರೆ ನಿಮ್ಮ ಮೊದಲ ಆದ್ಯತೆ ಕುಷ್ಟಗಿಗೆ ಇರಲಿ ಅಂತ ನಾನು ಹೇಳಕ್ ಬಯಸ್ತೇನೆ. ಜೊತೆಗೆ ಆರೋಗ್ಯ, ಶಿಕ್ಷಣ, ನಮ್ಮಲ್ಲಿ ಒಂದು ಉದ್ಯೋಗದ ಕೊರತೆ ಇದೆ. ಯಾವುದಾದ್ರು ಒಂದು ನಮ್ಮಲ್ಲಿ 400 ಎಕರೆಯಲ್ಲಿ KIDBಯನ್ನ ಅಭಿವೃದ್ಧಿ ಪಡಿಸಿದೀವಿ. ಯಾವುದೇ ಒಂದು ಕೇಂದ್ರ ಯೋಜನೆ ಮುಖಾಂತರ ನಮ್ಮಲ್ಲಿ ಅಭಿವೃದ್ಧಿಯ ಕೆಲಸಗಳ ಆಗಬೇಕು, ಇಲ್ಲಿ ಉದ್ಯೋಗ ಸೃಷ್ಟಿ ಆಗಬೇಕು, ಅದು ತಮ್ಮಿಂದ ಆಗಲಿ ಅಂತ ಕೇಳ್ಕೊಳ್ತಾ, ಈಗಾಗಲೇ ನಮ್ಮೆಲ್ಲ ಹಿರಿಯರು ಒಂದು ಕೇಂದ್ರೀಯ ವಿದ್ಯಾಲಯ, ನವೋದಯ ವಿದ್ಯಾಲಯದ ಬಗ್ಗೆ ತಮ್ಮ ಮನೆಯನ್ನು ಸಲ್ಲಿಸಿದರೆ ಅದಕ್ಕೆ ತಾವು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಿ ಅಂತ ಹೇಳ್ತಾ, ನಿಮ್ಮ ಅನುದಾನದಲ್ಲಿ ನಮಗೆ ಕೊಪ್ಪಳ ಸ್ವಲ್ಪ ದೂರ ಆಗುತ್ತೆ, 60 ಕಿಲೋಮೀಟರ್ ಆಗುತ್ತೆ. ಒಂದು ದಿವಸ ಹೋಗ್ಬಿಡ್ತೀವಿ ನಾವು ಬಂದೋದ್ರಲ್ಲಿ. ಅದಕ್ಕೆ ಎಷ್ಟೇ ಜನ ನಮ್ಮ ಈಗ ಸಂಸದರಿಗೆ ಸಾಕಷ್ಟು ಕರೆಗಳು ಬರ್ತಾ ಇರ್ತವೆ. ನಮ್ಮ ಸಂಸದರ ಆಪ್ತ ಸಹಾಯಕರುಗಳ ನಂಬರ್ ತಗೊಂಡು ಏನೇ ಕೆಲಸ ಇರಲಿ ಅವರು ಕೂಡ ತಾವು ನಿರ್ದೇಶನ ನೀಡಬೇಕು. ಒಂದು ಹಾಸ್ಟೆಲ್ ಆಗಿರ್ಬೋದು, ಏನೇ ಒಂದು ಸಣ್ಣ ಪುಟ್ಟ ಕೆಲಸ DC ಆಫೀಸ್ನಲ್ಲಿ ಇರ್ಬೋದು, ತಾವು ಅವರಿಗೆ ಸೂಕ್ತ ನಿದರ್ಶನವನ್ನು ನೀಡಿ ಆ ಕೆಲಸಗಳನ್ನು ಮಾಡಿಕೊಡಿ ಅಂತ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಂತ ಈ ಕಾರ್ಯಕ್ರಮದಲ್ಲಿ ಇನ್ನೂ ಹೆಚ್ಚು ಮಾತನಾಡಕ್ ಹೋಗೋದಿಲ್ಲ. ತಮ್ಮ ಅನಿಸಿಕೆಯನ್ನ, ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಕೇಳ್ಕೊಳ್ತಾ ಈ ಕಾರ್ಯಕ್ರಮದಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಬ್ಲಾಕ್ ಕಾಂಗ್ರೆಸ್ನ ಎಲ್ಲರಿಗೂ ವಂದಿಸುತ್ತಾ ನಾನು ಮಾತನಾಡಿದ್ದೇನೆ. ಧನ್ಯವಾದಗಳು ಶ್ರೀ ದೊಡ್ಡ ಬಸವನಗೌಡ ಪಾಟೀಲ್ ಭಯ್ಯಾಪುರ ಅವರಿಗೆ, ಪಕ್ಷದ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ.